ರೆಸ್ಪೆಕ್ಟ್ ಉಂಟು ಚಾನಲ್, ರೆಸ್ಪೆಕ್ಟ್ ಉಂಟು ಒಂದು ಚಾನಲ್. ನಾನು ಅದನ್ನು ಕಟ್ ಮಾಡ್ತೇನೆ, ನಾನು ಅದನ್ನು ಹಾಕ್ತೀನಿ. ಅದು ಬರ್ತದೆ ಚಾನಲಲ್ಲಿ. ಮಿಡ್ಲಲ್ಲಿ ಕಟ್ ಮಾಡ್ತಿದ್ದೇನೆ. ಕಟ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ದಿನದಿಂದ ನನಗೆ ತುಂಬ ದಿನದಿಂದ ನಾನು ವೀಡಿಯೋ ಹಾಕಿಲ್ಲ. ಇಲ್ಲಾಂದರೆ ಒಂದು ವೀಕ್ಲಿ ಒನ್ಸ್ ಆದರೂ ಹಾಕ್ತಿದ್ದೀನಿ. ಈ ವೀಕ್ ಹಾಕಿಲ್ಲ ನಾನು ವೀಡಿಯೋಸ್. ನನಗೆ ಟೈಮ್ ಇರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಹಾಕ್ಲಿಕ್ಕಾಗಲಿಲ್ಲ. ಸೀರಿಯಸ್ಲಿ ತುಂಬಾ ದಿನದಿಂದ ವಿಡಿಯೋ ಹಾಕ್ಲಿಲ್ಲ. ಸೊ ಇವತ್ತು ಹಾಕ್ತಾ ಇದ್ದಾಳೆ, ನಾನು ಅದಕ್ಕೆ ಡಿಸ್ಟರ್ಬ್ ಮಾಡ್ತಾ ಇದ್ದೇನೆ. ಎಂತ ಡಿಸ್ಟರ್ಬ್ ಆದ್ರೂ ನಾನು ವಿಡಿಯೋ ಮಾಡೋದು ಮಾಡ್ತೇನೆ. ಯಾರನ್ನ ಬರ್ತಾ ಪ್ರಿಯಾ? ಹೇಳಿ. ಸೊ ಇದು ನನ್ನ ಫ್ರೆಂಡ್ ಆಯ್ತಾ, ಇವಳು ನಂದು ಬೆಸ್ಟ್ ಫ್ರೆಂಡ್. ಅವಳು ಕ್ಯಾಮ್ರಾಕ್ಕೆ ಜಾಗ ಸಾಕಾಗಲ್ಲ ಅವಳಿಗೆ. ಫುಲ್ ಅವಳದ್ದು ಕ್ಯಾಮರಾ ಅವಳಿಗೆ ಬೇಕಾಗ್ತದೆ. ಸೊ ನನಗೆ ಫೋಕಸ್ ಆಗಲ್ಲ ನೋಡಿ ಫೇಸ್. ಹೌದು, ನಾಯಿ ಅಂತೆ ಹೀಗೆ ಬೈತಾ ಇರ್ತಾಳೆ ಬಿಡಿ. ಅದೆಲ್ಲ ಹಿಂಗೆ ಕೇಳಿ ಹಿಂಗೆ ಬಿಡುದಷ್ಟೇ. ಈಗ ಅವಳಿಗೆ ಊಟ ಮಾಡಿದ ನಂತರ ಕೇಕ್ ತಿನ್ಬೇಕಂತೆ. ಪೇಸ್ಟ್ರಿ ಹುಡುಕ್ತಾ ಇದೆ. ಎಂತ ಸ್ವೀಟ್ ತಿಂತಾರ ಇವಳು ಮತ್ತೆ ನನ್ನ ಹಸ್ಬೆಂಡ್ ಕೂಡ. ಅವ್ರಿಗೆ ಸ್ವೀಟ್ ಅಂದ್ರೆ ಆಯ್ತು. ನಿನ್ನೆ ಒಂದು ಕ್ರಿಸ್ಮಸ್ ಇದೊಂದು ಕೇಕ್ ಕೊಟ್ಟಿದ್ದಾರೆ ನಿನ್ನೆ. ಇವತ್ತು ಬೆಳಿಗ್ಗೆ ಬೇಗ ಬಂದು ಒಂದು ತಟ್ಟೆಲ್ಲ ಕುತ್ಕೊಂಡು ತಿಂತ ಇದ್ದಾರೆ. ಬ್ರೇಕ್ಫಾಸ್ಟ್ ಮಾಡಿ ನಿನ್ ಬಾ ಮನೆಗೆ, ಇವತ್ತು ಕೊಡ್ತೇನೆ. ಮನೆಗೆ ಮನೆಗೆ ಬರುದಿಲ್ಲ ಹಾಗೆ. ಸೊ ಹಾಗೆ ಅದೇ ನಾನು ನೆಕ್ಸ್ಟ್ ವೀಕಲ್ಲಿ ವೀಡಿಯೋಸ್ ಹಾಕ್ತೇನೆ. ನಾನು ರಜೆ ತಗೊಳ್ತೇನೆ ಟ್ಯೂಸ್ಡೇ ನಂತರ, ಅವಾಗ ಹಾಕ್ತೇನೆ. ಕುಕ್ಕಿಂಗ್ ವಿಡಿಯೋ ಹಾಕ್ತೇನೆ ನಾನು. ಕುಕ್ಕಿಂಗ್ ವಿಡಿಯೋ ನಮಗೆ ತಿಂದು ಸಾಕಾಗಿದೆ. ಕುಕ್ಕಿಂಗ್ ಇದು ಮೇನ್ ಸೀಕ್ರೆಟ್ ಅಂತ ನಾನು ಹೇಳ್ತೇನೆ. ಅದು ಈಗ ಹೇಳುದಿಲ್ಲ, ಸ್ವಲ್ಪ ದಿವಸ ಆಗಲಿ. ದೊಡ್ಡ ಸೀಕ್ರೆಟ್ ಉಂಟು, ಗುಲಾಬ್ ಜಾಮೂನ್ ಇದು. ಅದು ಕೂಡ ಮೊನ್ನೆ ಹೇಳಿದ ಕಿಶಾನ್, ಸಾರಿ ಗಂಡ. ಹಾಗೆ ಮತ್ತೆ ಹೀಗೆ ವಿಡಿಯೋಸ್ ನೋಡ್ತಾ ಇರಿ ನಂದು. ಹೆಂಗೆ 50% ಆಫ್ ತಿಕ್ಕೊಂಡು 99 ಡಿಸ್ಕೌಂಟ್ 133 ಜಾರ್ ಕೇಕ್. ಇಲ್ಲ ನನಗೆ ಇಷ್ಟ ಇಲ್ಲ ಆಯ್ತಾ ಸ್ವೀಟು. ಜೀವ ಬಿಡ್ತಾರೆ ಸ್ವೀಟ್ ಹೇಳಿ. ನನಗೆ ಖಾರ ಹುಳಿ ಅದೆಲ್ಲ ಇಷ್ಟ. ನನಗೆ ಖಾರ ಕೂಡ ಇಷ್ಟ, ಸ್ವೀಟ್ ಕೂಡ ಇಷ್ಟ. ಬಟ್ ನನಗೆ ಕ್ರೇವ್ ಆಗ್ತದೆ, ಯಾವಾಗ ನನಗೆ ಕ್ರೇವ್ ಆಗ್ತದೆ. ಇಲ್ಲ, ಊಟ ಮಾಡಿದ ನೆಕ್ಸ್ಟ್ ಏನಾದರೂ ನಾವು ಖಾರ ತಿಂದರೆ ಸ್ವಲ್ಪ ಸ್ವೀಟ್ ತಿನ್ನುವಂತ ಆಸೆ ಆಗ್ತದೆ. ಆದರೆ ಈ ಥರ ಆಸೆ ಆಗೋದಿಲ್ಲ ನನಗೆ. ಡೈರಿ ಮಿಲ್ಕ್ ಬಿಡುದಿಲ್ಲ. ಮೊನ್ನೆ ಒಂದು ಬರ್ಡೇಗೆ ನನಗೆ ಒಂದು ಡೈರಿ ಮಿಲ್ಕ್ ಕೊಟ್ಟಿದ್ರು ಒಬ್ರು ಇಲ್ಲಿ ಸ್ಟಾಫ್. ಅದು ನೋಡಲಿಕ್ಕೆ ಸಿಗ್ಲಿಲ್ಲ ನನಗೆ. ತಿಂತೀನಿ ನೋಡ್ಲಿಕ್ಕೆ ಸಿಗ್ಲಿಲ್ಲ. ನಂದು ಫುಡ್ ಈಗ 21 ಮಿನಿಟ್ಸ್ ಅಲ್ಲಿ ಬರ್ತದೆ. ಅದೇ ಹೊರಗಡೆ ತಿಂದೆ ಈ ತರ ಅದದು. ನಂತರ ಮನೆದು ಫುಡ್ ತಿಂದ್ರೆ ಒಂದು ಸ್ವಲ್ಪ ಸ್ಲಿಮ್ ಆಗಿ. ಆಕ್ಚುಲಿ ಬಿಫೋರ್ ಆಫ್ಟರ್ ಇದು ಫೋಟೋ ಈಗ ತೋರಿಸಿದ್ರೆ ಹೇಳ್ತಾರೆ ಅದು ಹೊರಗಡೆದು ಫುಡ್ ತಿಂದು. ನಾನು ಹೊರಗಡೆದು ಫುಡ್ ತಿನ್ನೋದಿಲ್ಲ ಜಾಸ್ತಿ, ಮನೆಯದ್ದೇ ತಿನ್ನೋದು. ನನಗೆ ತಿಂದರೆ ಸಾಗುದಿಲ್ಲ, ವಾಮಿಟ್ ಆಗಿ ಹೋಗ್ತದೆ, ಡೈಜೆಷನ್ ಆಗೋದಿಲ್ಲ ನನಗೆ. ಹಾಗೆ ಅದೆಲ್ಲ ಇರಲಿ. ನಾನೀಗ ಯೂಟ್ಯೂಬ್ ಚಾನಲ್ ಬಗ್ಗೆ ಒಂದೆರಡು ಮಾತು ಹೇಳಿ. ನೀವು ದೊಡ್ಡವರಾದವರು, ನೀವು ಒಂದು ಆ್ಯಕ್ಚುಲಿ ಅದರದ್ದು ಹಿಂದೆ ತುಂಬ ಕಣ್ಣೀರಿದು ಕತೆ ಉಂಟು, ವ್ಯತ್ಯೆ. ಅದರ ಹಿಂದೆ ಉಂಟಲ್ಲ ತುಂಬ ಜನದ್ದು ಮಂಡೆ ತಿಂದು, ಆಮೇಲೆ ಎಷ್ಟು ಜನ ನಮ್ದೆಲ್ಲ ನಿದ್ದೆಯನ್ನು ಕೆಡಿಸಿದ್ದಾರೆ ಅವರು. ಆಮೇಲೆ ಅದು ಹೇಳಲಿಕ್ಕೆ ಬೇಡ. ಎಂತಕ್ಕೆ ಹೇಳ್ಬೇಕು ನೀವು? ಬೇಡ, ಒಂದು ಎರಡು ಮಾತು. ಯಾರೆಲ್ಲ ಮಂಗಕೋಲ ಕಟ್ಟಿದ್ದಾರೆ, ನಾವೆಲ್ಲ ಮಂಗಕೋಲ ಕಟ್ಟಿದ್ದೇವೆ. ಇವರದ್ದು ಯೂಟ್ಯೂಬ್ ಚಾನಲ್ ಫಸ್ಟಿಗೆ ಓಪನ್ ಆಗುವ ಮಂಗಕೋಲಗಿಂತ ಕಡೆ ಕಟ್ಟಿದ್ದೇವೆ ನಾವು. ಎಂತ ಇಲ್ಲ ಆಯ್ತಾ, ಎಲ್ಲ ನಾನೇ ಹುಡುಕಿ ಚಾನಲ್ ಎಲ್ಲ ನಾನೇ ಕ್ರಿಯೇಟ್ ಮಾಡಿದ್ದು. ಮತ್ತೆ ಯೂಟ್ಯೂಬ್ ಇವತ್ತು ಖಾಲಿ ಯೂಟ್ಯೂಬ್ ಇದು ಕೇಳ್ತಿದ್ದೀನಿ ನಾನು. ನೆಕ್ಸ್ಟ್ ನಂದು ಮ್ಯಾರೇಜ್ ಬಗ್ಗೆ ಒಂದು ಎರಡು ಮಾತು.
ಮ್ಯಾರೇಜ್ ಇದು ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ 1 ಅವರ್ ಸಾಕಾಗೋದಿಲ್ಲ. ನಾವು ಬೆಳಗ್ಗೆಯಿಂದ ಸಂಜೆ ತನಕ ಈ ಕ್ಯಾಮರಾ ಮುಂದೆನಲ್ಲಿಟ್ಟು ಅದು ಚಾರ್ಜ್ ಖಾಲಿ ಆದ ನಂತರ ಪುನಃ ಅದಕ್ಕೆ ಸಿಕ್ಕಿಸಿ ಪುನಃ ಚಾರ್ಜ್ ಮಾಡಿ ಪುನಃ ಮಾತಾಡಲಿಕ್ಕೆ ಬೇಕಂದ್ರೆ ವಿಡಿಯೋ ಬನಾರ ನೀವು ನೋಡ್ತಾ ಇದ್ರಣ್ಣ ಸತ್ಯ ನಿಮಗೆ ಬೋರಿಂಗ್ ಅಂತ ಆಗುದಿಲ್ಲ. ಒಳ್ಳೆದು ಮದುವೆದು ವಿಷಯ ಕೇಳಿದಾಗ ಟೆನ್ಷನ್ ಆಗ್ತದೆ ಮಾತ್ರ ಇನ್ನೊಂದ್ಸಲ. ಹಾಗೆ क्या देख रहे हैं क्या कर रहे हैं हम लोग, क्यों देख रहे हैं ऐसा? मैं तेरे को एक अच्छा वाला बात बताता है ಕನ್ನಡ में ठीक है. ಎಂತ ಗೊತ್ತಾ, ನಿನಗೆ ಊಟ ಮಾಡಿದ್ಯಲ್ಲ ಹೋಗಿ ಬಿತ್ಕೋ. तू जाना अंदर जाना बेटा सो जा. मैं मैनेजर है भाई. तो क्या बैठेगा तू इधर? बैठेगा. हाँ ಮ್ಯಾನೇಜರ್ ಎಲ್ಲ ಇದ್ದಾರೆ. ಸೊ ಇಲ್ಲೆಲ್ಲ ನಾನೇ ಹ್ಯಾಂಡಲ್ ಮಾಡಿದ್ವಿ ಇವ್ರುಗಳನ್ನೆಲ್ಲ ಎಲ್ಲ ನಾವು ಇಷ್ಟು ಜನ ಇದ್ದೇವೆ, ನಾವೆಲ್ಲ ಹ್ಯಾಂಡಲ್ ಮಾಡುದು ಇವಳನ್ನು ಪಿರ್ಕಿಯನ್ನು. ಇನ್ನು ಇವಳು ಇದು ಮ್ಯಾನೇಜರ್ ಅಲ್ಲ, ದೊಡ್ಡ ಡ್ಯಾಮೇಜರ್. ರೆಸ್ಪೆಕ್ಟ್ ಉಂಟು ಚಾನಲ್, ರೆಸ್ಪೆಕ್ಟ್ ಉಂಟು ಒಂದು ಚಾನಲ್. ನಾನು ಅದನ್ನು ಕಟ್ ಮಾಡ್ತೇನೆ, ನಾನು ಅದನ್ನು ಹಾಕ್ತೀನಿ. ಅದು ಬರ್ತದೆ ಚಾನಲ್ ಅಲ್ಲಿ. ಇನ್ನು ಡೆಸರ್ಟ್ ಯಾಕೆ ಸೊ ಹಾಗೆ ನಾನು ಕಾಯ್ತಿದ್ದೀನಿ ಅವ್ರದ್ದು ಪೆಡಿಕ್ಯೂರಿಗೆ ಕ್ಲೈಂಟ್ ಇದ್ದಾರೆ, ಬೇಗ ರೆಡಿ ಮಾಡಿ ಹೋಗು ಸರ್. ಈಗ ಕಾಲ್ ಮಾಡಿ ಹೇಳಿದ್ರು ಫಸ್ಟಿಗೆ ಹೋಗಿ ರೆಡಿ ಮಾಡಿ. ಅದು ನಂದೇ ಕ್ಲೈಂಟ್, ಅವರಿಗೆ ಗೊತ್ತು ನಂದೇ ಕ್ಲೈಂಟ್ ಅವರು. ಲೊಟ್ಟೆ ಆರಾಮಾಗಿ ನನ್ನ ಕ್ಲೈಂಟ್, ಇವರಿಗೆ ನಾನು ಕೊಡುದು ಇವತ್ತು. ಇಲ್ಲಪ್ಪ, ಅವ್ರು ಲಾಸ್ಟ್ ಟೈಮ್ ಹೇಳಿದ್ರು ಅವ್ರದ್ದು ಪೆಡಿಕ್ಯೂರ್ ಬೇಡ ನೀವು ಮಾಡಿ ಅಂತ ಹೇಳಿ. ಸುಮ್ಮನೆ ಇದೆಯಾ ನೀವು ಸುಮ್ಮನೆ. ಸೊ ಅವ್ರು ಊಟ ಮಾಡಿ ಬರ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಅವ್ರು ಊಟ ಮಾಡುವಾಗ ನಿಧಾನ ಊಟ ಮಾಡ್ತಾರೆ, ನಂಗೆ ಗೊತ್ತು ಅವರು. ಅವ್ರು ಬರುವಾಗ ಲೇಟ್ ಆಗ್ತದೆ. ಸೊ ಬಾಯ್, ನಾನು ನಿಮಗೆ ಮತ್ತೆ ಸಿಗ್ತೇನೆ. ಬಾಯ್ ಬಾಯ್. ಸೊ ಫೈನಲಿ ನಮ್ಮದು ಕೆಲಸ ಆಯಿತು. ಈಗ ನಾವು ಇವಳು ನನ್ನ ಮನೆಗೆ ಬರ್ತಿದ್ದಾಳೆ, ರೂಮಿಗೆ ಬರ್ತಿದ್ದಾಳೆ. ಸೊ ವಾಯ್ಸ್ಗೆ ಏನು ಕೇಳೋದಿಲ್ವ ಅಂತಲ್ಲ. ನಾವೀಗ ಮನೆಗೆ ಹೋಗ್ತಾ ಇದ್ದೇವೆ. ಇವತ್ತು ನನ್ನ ಹಸ್ಬೆಂಡ್ ಆಲ್ರೆಡಿ ಮನೆಗೆ ರೀಚ್ ಆಗಿದ್ದಾರೆ ಅವರು. ಈಗ ನಾವು ಹೋಗ್ತಾ ಇದ್ದೇವೆ. ಹೆಲ್ಮೆಟ್ ಹಾಕಿಲ್ಲ, ಯಾಕೆ ಹೇಳಿದರೆ ಇಲ್ಲೇ ಸ್ವಲ್ಪ ಹತ್ತಿರದಲ್ಲಿ ಇತ್ತು, ಹಾಗಾಗಿ ಹೆಲ್ಮೆಟ್. ಹಾಗೆ ಫೈನಲಿ ನಾವು ಮನೆಗೆ ಬಂದ್ವಿ. ಈಗ ಇಬ್ಬರು ಗಾಡಿಯಲ್ಲಿ ಬಂದ್ವಿ. ಇಲ್ಲಿ ಹತ್ತಿರ ಒಂದು 10 ಮಿನಿಟ್ಸ್ ಅಷ್ಟೇ. ನಾನು ಹೇಳಿದ್ದೆಲ್ಲ ಅವತ್ತು ಕಿಶನ್ ಕರ್ಕೊಂಡು ಹೋಗೋಣ ಅಂತ ತೋರಿಸಿದ್ದೆಲ್ಲ. ಹಾಗೆ ಈಗ ಬಂದು ಕೆಲವರೊಬ್ಬರು ಎಲ್ಲ ತಿನ್ನಲಿಕ್ಕೆ ಕೂತ್ಕೊಂಡಿದ್ದಾರೆ. ಸ್ವಲ್ಪ ಅಮ್ಮ ಮೊಟ್ಟೆ ಬೇಯಿಸಿಟ್ಟಿದ್ದಾರೆ. ಸೊ ಇಲ್ಲಿ ಮೊಟ್ಟೆ ಇಟ್ಟಿದ್ದಾರೆ ಬೇಯಿಸಲಿಕ್ಕೆ, ಬೇಯಿಸಿಟ್ಟಿದ್ದಾರೆ. ಇದು 2 ನನಗೆ, ಇದು 2 ಪಿಂಕಿಗೆ. ಇಲ್ಲಿ ಎಂತ ಐ ಥಿಂಕ್ ಇದು ಬೂತಾಯಿ ಪುಳಿ ಮುಂಚಿ, ಬೂತಾಯಿ ಸಾರು, ಬೂತಾಯಿ ಸಾರು, ಬೂತಾಯಿ ಮೀನು ಸಾರು. ಮತ್ತು ಇಲ್ಲ ಏನಮ್ಮ ಎಂತ ಕೊಡ್ಡಾಯಿ ಕಾಂಡೆ ಮೀನಿಗೆ ಮಸಾಲೆ ಹಾಕಿಟ್ಟಿದ್ದಾರೆ ಅಮ್ಮ. ಇಲ್ಲಿ ಕಾಂಡೆ ಅಮ್ಮ, ಇಲ್ಲಿ ಕಾಂಡೆವು ಫ್ರೈಗೆ ಮಸಾಲೆ ಹಾಕಿಟ್ಟಿದ್ದಾರೆ ಮೀನಿಗೆ. ಮತ್ತು ಫ್ರೈ ಮಾಡುವಾಗ ತೋರಿಸ್ತೇನೆ ನಾನು ನಿಮಗೆ. ಮೊಟ್ಟೆ ಬೇಯಿಸಿಟ್ಟಿದ್ದಾರೆ. ಸಿಪ್ಪೆ ತೆಗಿತಾ ಇದ್ದೀನಿ ನಾನೀಗ. ಏಟಿಗೆ ಹಾಕುವ, ತೆಗೆದು ಕಟ್ ಮಾಡಿ ಮಸಾಲ ಹಾಕಿ ತಿನ್ನಲಿಕ್ಕೆ. ನನಗೆ ತುಂಬ ಇಷ್ಟ ಮೊಟ್ಟೆನ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ ಹಾಕಿ ತಿನ್ನಲಿಕ್ಕೆ ಚೆಂದ ಆಗ್ತದೆ. ಮತ್ತು ಅದರ ಮೇಲೆ ಸ್ವಲ್ಪ ಆನಿಯನ್ ಹಾಕಬೇಕು, ಇನ್ನೂ ಚೆಂದ ಆಗ್ತದೆ ತಿನ್ನಲಿಕ್ಕೆ. ಓಕೆನಾ? ನಮಗೆ ಬೇಕಾ? ಏನಪ್ಪ ಮಿಡ್ಲಲ್ಲಿ ಕಟ್ ಮಾಡ್ತಿದ್ದೇನೆ. ಕಟ್ ಮಾಡಿ ಪುಡಿ ಆಯ್ತಾ ಸ್ವಲ್ಪ ಜಾಸ್ತಿ ಬೇಯಿಸಿದ್ರೆ ಹಾಗಿಲ್ಲ ತಿನ್ಬೋದು. ಈರುಳ್ಳಿ ಬೇಕಲ್ಲ ಇದಕ್ಕೆ? ಎಷ್ಟು ಸಣ್ಣ ಕೊಚ್ಚಿದ ತುಂಬ ಬೇಕಿದೆ. ಇದಾದ
ಇನ್ನು ಮೆಣಸಿನಕಾಯಿ. ಅದಕ್ಕೆ ಸ್ವಲ್ಪ ಈಗ ಆನಿಯನ್ ಕಟ್ ಮಾಡೋದು. ನಮಗೆ ಗೆಸ್ಟ್ ಬಂದಿದ್ದಾರಲ್ಲ ಅವರಿಗೆಲ್ಲ ಕುತ್ಕೊಂಡಲ್ಲೇ ಆಗ್ಬೇಕಲ್ವಾ, ಹಾಗಾಗಿ ಅದು ನಮ್ಮದು ಓಲ್ಡ್ ಗೆಸ್ಟ್ ಆದರೂ ಚೆನ್ನಾಗಿ ನೋಡ್ಕೋಬೇಕಲ್ಲ, ನೆಕ್ಸ್ಟ್ ಮನೆಗೆ ಬರ್ಬೇಕಲ್ವಾ. ಸಣ್ಣ ಸಣ್ಣದಾಗದಿದ್ರೆ ಕಚ್ಚಿ ಕಚ್ಚಿ ಇದು ಮಾಡಿ. ಸೊ ಈಗ ನಾವಿಲ್ಲಿ ಹೊರ ಕುತ್ಕೊಂಡು ತಿಂತಾ ಇದ್ದೇವೆ. ಒಳಗಡೆ ತುಂಬ ಸೆಕೆ ಉಂಟು, ಆಗುದಿಲ್ಲ ಒಳಗಡೆ ಕುತ್ಕೊಂಡು ತಿನ್ನಕ್ಕೆ. ಹೊರ ಕುತ್ಕೊಂಡು ತಿಂತೇವೆ, ಬಾಲ್ಕನಿಯಲ್ಲಿ ಚೆಂದ ಆಗ್ತದೆ, ತುಂಬ ಕೋಲ್ಡ್ ಇದೆ, ಹಾಗಾಗಿ ಇಲ್ಲೇ ಕುತ್ಕೊಂಡು ತಿಂತೇವೆ. ಸೊ ಇದು ತಿಂಡಿ ನಾನು ಆಗ ತಂದದ್ದು, ಮೊನ್ನೆ ತಂದದ್ದು ನಾನು. ಇದೀಗ ಅರ್ಧ ಜಾಸ್ತಿ ಖಾಲಿ ಆಗಿದೆ. ಇದು ಯಾರು ತಿಂದದ್ದು? ಈಶಾನ ಯಾರು ತಿಂದದ್ದು? ಇದು ಇಷ್ಟ ನಿಮಗೆ? ಎಷ್ಟು ಗಟ್ಟಿ ಉಂಟು ಮರ, ಹೇಗೆ ತಿಂತೀರಾ ನೀವು? ನೀನು ಸೌಂಡ್ ಕೇಳ್ದ ಮರ, ಬೇಡ. ಅದು ಅವರಿಗೆ ಕಚ್ಚಲಿಕ್ಕೆ ಆಗ್ತಿಲ್ಲ, ಕಚ್ಚು ಆಗುದಿಲ್ಲ ಅಂತ, ಅದು ತುಂಬ ಗಟ್ಟಿ ಉಂಟು. ಮತ್ತೆ ಅದೇ ಚಿಪ್ಸ್ ಎಲ್ಲ ಕುತ್ಕೊಂಡು ತಿಂತಾ ಇದ್ದಾರೆ. ನಾನು ತರ್ಲಿಕ್ಕೆ ಆಯ್ತಾ, ನನಗೆ ತಿನ್ಲಿಕ್ಕೇನೆ ಇರುದಿಲ್ಲ. ಒಂದು ನನ್ನ ಅಣ್ಣ, ನೀವು ಎಲ್ರಿಗೂ ವೆಲ್ಕಮ್ ವಿಡಿಯೋ. ಎಂತ ಗೊತ್ತಾ, ಒಂದು ಅಣ್ಣ ತಿಂದು ಖಾಲಿ ಮಾಡ್ತಾನೆ, ನಾನು ಬರುವಾಗೆಲ್ಲ ತಿಂದು ಖಾಲಿ ಮಾಡಿರ್ತಾನೆ. ಪ್ರಿಯಾ ನಿಂಗೆ ಇಟ್ಟಿದ್ದೀನಿ ಸ್ವಲ್ಪ ಒಟ್ಟು ತಿನ್ನು ಅಂತೇಳಿ ಸ್ವಲ್ಪ ಇಡ್ತಾನೆ. ಮತ್ತೊಂದು ಜನ ಇದು ನಂದು ಖಾಲಿ ಮಾಡೋದಲ್ಲ, ಟ್ರೈಯಿಂಗ್ ರಿಯಲ್ ಎಕ್ಸ್ಪೆರಿಮೆಂಟ್ ಎಲ್ಲ ಅವರಿಗೆ ಸುಸ್ತಾಗಿದೆ, ಅವರಿಗೆ ತೀರುದಿಲ್ಲ, ಅವರಿಗೆ ಮೇಕೈ ಎಲ್ಲ ನೋವಂತೆ, ಪಾಪ ಮೇಘ ಎಲ್ಲ ನೋವಂತೆ ಅವರಿಗೆ. ಸಾಕು, ನಾನಿನ್ನು ಮಲಗ್ತೇನೆ, ಬಿಡು ಅಂತ. ಆಯ್ತು, ಮಲ್ಕೊಳ್ಳಿ ಹೋಗಿ. ಅಮ್ಮ ಡೀಪ್ ಫ್ರೈ ಮಾಡ್ತಾರೆ, ರವಾ ಮಸಾಲ ಚಂದ ಆಗ್ತದೆ.